ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು. ಮಂಗಳವಾರ ದಿವಸ ಮಧ್ಯಾಹ್ನ ಕುಂಬಳಕಾಯಿ ಪಲ್ಯ, ಬೇಳೆ ಸಾಂಬಾರು ಮತ್ತು ಬಿಸಿ ಬಿಸಿಯಾಗಿರೋ ಅನ್ನ ಜೊತೆಗೆ ಒಂದು ಗ್ಲಾಸ್ ಮಜ್ಜಿಗೆ. ನಾನು ಇವಾಗ 12:30 1 ಗಂಟೆಗೆ ಊಟ ಮಾಡಿಬಿಡ್ತೀನಿ. ಬ್ರೇಕ್ಫಾಸ್ಟ್ ಕೆಲವೊಂದು ಸಾರಿ ಮಾಡಲ್ಲ. ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದೇ ಸಾರಿ ಕಂಪ್ಲೀಟ್ ಅಡುಗೆ ಕುಕ್ಕಿಂಗ್ ಎಲ್ಲ ಮಾಡಿಬಿಟ್ಟು ಊಟನೇ ಮಾಡಿಬಿಡ್ತೀನಿ. ಇನ್ನು ತಿಂಡಿ ಒಂದು ಸಾರಿ, ಅಡುಗೆ ಒಂದು ಸಾರಿ ಎಲ್ಲಿ ಅಂದ್ಬಿಟ್ಟು ಹೀಗೇ. ಸೊ ನಮ್ಮ ಮನೆಯವರಂತೂ ಬೆಳಗ್ಗೆ ಬೇಗನೆ ಹೋಗಿರ್ತಾರೆ ಅವ್ರ ಡ್ಯೂಟಿಗೆ. ನಾನು ಒಬ್ಬಳೇ ಮಧ್ಯಾಹ್ನ ಊಟ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ಕುಂಬಳಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿತ್ತು. ತದನಂತರ ಮಂಗಳವಾರ ದಿವಸ ರಾತ್ರಿ, ಇದು ಸಾಯಂಕಾಲ ಅಂದ್ಕೊಳ್ತೀನಿ, ಒಂದು ಚೂಡಿದಾರ್ ಟಾಪ್ ಇತ್ತು. ತುಂಬ ಚೆನ್ನಾಗಿದೆ. ರೆಡಿ ಟು ಸ್ಟಿಚ್ ಡ್ರೆಸ್ ಮೆಟೀರಿಯಲ್ ಅದು. ಅಂದರೆ ನೆಕ್ ಪ್ಯಾಟರ್ನ್ ಆಲ್ರೆಡಿ ಇರುತ್ತೆ, ಅದರಲ್ಲಿ ಎಂಬ್ರಾಯ್ಡ್ರಿ ಎಲ್ಲ ಇರುತ್ತೆ. ನಾನು ಅದಕ್ಕೆ ಲೈನಿಂಗ್ನ ಮೆಜರ್ಮೆಂಟ್ ಪ್ರಕಾರ ಲೈನಿಂಗ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಅಟ್ಯಾಚ್ ಮಾಡಿ ರೆಡಿ ಟು ಸ್ಟಿಚ್ ಡ್ರೆಸ್ ಮೆಟೀರಿಯಲ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡಿ ತಿರುಗಿಸ್ಬಿಟ್ರೆ ಸೊ ಇದು ಚೂಡಿದಾರ್ ಟಾಪ್ ರೆಡಿಯಾಗಿ ಹೋಗುತ್ತೆ. ಮತ್ತು ಏನು ಸೈಡ್ ಒಂದು ಫಿಟ್ಟಿಂಗ್ಸು, ಶೇಪ್ ಕೊಡೋದು ಮತ್ತು ಸೈಡ್ ಸ್ಲಿಟ್ಸ್ ಏನಿರುತ್ತೆ, ಚಾಕ್ ಅಂತ ಹೇಳ್ತಾರೆ, ಸ್ಲಿಟ್ಸ್ ಅಂತ ಹೇಳ್ತಾರೆ, ಅದನ್ನು ಮಾಡ್ಕೊಳ್ಳೋದು. ಆಮೇಲೆ ಸ್ಲೀವ್ಸ್ ಮಾತ್ರ ಒಂದು ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಸ್ಲೀವ್ಸ್ ಒಂದು ಕಟಿಂಗ್ ಮಾಡಿಬಿಟ್ಟು ಎಷ್ಟು ಇದರಲ್ಲಿ ಬಟ್ಟೆ ಮಿಕ್ಕುತ್ತೋ, ಅಂದರೆ ರೆಡಿ ಟು ಸ್ಟಿಚ್ ಡ್ರೆಸ್ ಮೆಟೀರಿಯಲ್ಲಿ ಅಷ್ಟೊಂದು ಜಾಸ್ತಿ ಬಟ್ಟೆ ಇರಲ್ಲ. ಮೆಗಾ ಸ್ಲೀವ್ಸ್ ಥರ, ಕ್ಯಾಪ್ ಸ್ಲೀವ್ಸ್ ಥರ ನಮ್ಗೆ ಬಟ್ಟೆ ಸಿಗುತ್ತೆ ಅದರಲ್ಲಿ. ಅಷ್ಟರಲ್ಲಿ ಮಾತ್ರ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ನಾನು ಸ್ಲೀವ್ ಕಟಿಂಗ್ ಮಾಡಿ ಇದಕ್ಕೆ ಜಾಯಿನ್ ಮಾಡಿಬಿಟ್ರೆ ಆಗೋಯ್ತು. ಇದು ಏನಾಯಿತು ಅಂದರೆ, ಇಶಾನಿ ಡೆಲಿವರಿ ದಿವಸ ನಾನು ಇನ್ಕಂಪ್ಲೀಟ್ ಮಾಡಿ ಹಾಗೆ ಇಟ್ಬಿಟ್ಟೆ. ಇಟ್ಬಿಟ್ಟು ನಾನು ರೂಮ್ ಒಳಗಡೆ ಬಂದೆ ಇಶಾನಿನ ಕರ್ಕೊಂಡು. ಸೊ ಅರ್ಧ ಗಂಟೆನಲ್ಲಿ ಅವಳಿಗೆ ಡೆಲಿವರಿ ಕೂಡ ಆಗೋಯ್ತು. ಆಮೇಲೆ ಕಂಟಿನ್ಯೂ ಆಗಿ ನಾನು ಮರಿಗಳ್ನ ನೋಡ್ಕೊಳ್ಳೋದ್ರಲ್ಲೇ, ಮನೆ ಕೆಲಸದಲ್ಲೇ ತುಂಬ ಬ್ಯುಸಿ ಆಗಿದ್ದೀನಿ. ಒಂದು ನಾಯಿ ಮರಿಗೆ ಮಗು ಆಗಿದೆ ಅಂದರೆ ಅಷ್ಟೊಂದು ಸುಲಭದ ಮಾತಲ್ಲ. ಮನೆಯಲ್ಲಿ 2-3 ಜನ ಆದರೂ ಬೇಕು. 2-3 ಜನ ಇದ್ದರೂ ಕಡಿಮೆನೇ. ನಿದ್ದೆಗೆಡಬೇಕು, ಮತ್ತು ಒಬ್ಬರು ಮನೇಲಿ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ನಾನೇ ನಿದ್ದೆಗೆಡೋದು, ನಾನೇ ಅಡುಗೆ ಮಾಡೋದು, ನಾನೇ ಮನೆ ಕೆಲಸ ಮಾಡೋದು, ಸ್ಟಿಚಿಂಗ್ನು ಮಾಡ್ಕೊಳ್ಳೋದು, ಮರಿಗಳ್ನ ನೋಡ್ಕೊಳ್ಳೋದು, ಈ ಥರದ್ದೆಲ್ಲ ಆಗ್ತಾಯಿದೆ. ಆಗಲಿ ಪರವಾಗಿಲ್ಲ, ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ನನಗೆ ಧೈರ್ಯ ಅಂತೂ ಇದೆ. ಮತ್ತು ಅಷ್ಟೊಂದು ಸೋಂಬೇರಿನೂ ಅಲ್ಲ, ನಾನು ಮಾಡ್ತೀನಿ. ಆಮೇಲೆ ಮತ್ತು ಮರಿಗಳ್ನು ಹೇಗೆ ನೋಡ್ಕೊಳ್ಬೇಕೋ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಅದಾದಮೇಲೆ ಇವಾಗ ನೆನ್ನೆ ಮಂಗಳವಾರ ದಿವಸ ಇನ್ಕಂಪ್ಲೀಟ್ ಆಗಿರೋ ಚೂಡಿದಾರ್ನ ಸ್ಟಿಚ್ ಮಾಡಿಬಿಡೋಣಪ್ಪ ಅಂತ. ಯಾಕೆಂದರೆ ಮರಿಗಳು ಚಿಕ್ಕದಿದೆ. ಮತ್ತು ಇವಾಗ 2 ದಿವಸದಿಂದ ನಮ್ಮ ಇಶಾನಿ ಸ್ವಲ್ಪ ಎದ್ದು ಓಡಾಡ್ತಾ ಇದ್ದಾಳೆ, ಹುಷಾರಾಗಿದ್ದಾಳೆ, ಸುಸ್ತಿಲ್ಲ ಅವಳಿಗೆ. ಚೆನ್ನಾಗಿ ಫುಡ್ ಕೊಡ್ತಾ ಇದ್ದೀನಲ್ಲ. ಮತ್ತು ರಾಯಲ್ ಕ್ಯಾನಿನ್ನು ತುಂಬ ಟಾಪ್ 1 ಬ್ರ್ಯಾಂಡ್ ಕ್ವಾಲಿಟಿ ಫುಡ್ ಅದು. ಅದರಿಂದ ಮರಿಗಳಿಗೂ ಒಳ್ಳೆ ಶಕ್ತಿ, ಬೋನ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಹೆಡ್ ಏನು ಮರಿಗಳ ಹೆಡ್ ಇರುತ್ತಲ್ಲ, ತುಂಬ ಚೆನ್ನಾಗಿ ಸೈಜು ದೊಡ್ಡದಾಗಿ ಹೆವಿಯಾಗಿರುತ್ತೆ. ಯಾರಾದರೂ ಪೆಟ್ಸ್ ತಗೊಳ್ತಾ ಇದ್ದಾರೆ, ಮರಿಗಳ್ನ ತಗೊಳ್ತಾರೆ ಅಂದರೆ ಫಸ್ಟ್ ಅವರು ಕಸ್ಟಮರ್ಸ್ ಬಂದು ನೋಡೋದು, ಅಂದರೆ ನಾಯಿ ಮರಿಗೆ ಹೆಡ್ ಯಾವ ಥರ ಇದೆ, ಒಂದು ಒಳ್ಳೆ ಶೇಪಲ್ಲಿರಬೇಕು, ಹೆವಿ ಆಗಿರಬೇಕು, ನೋಡೋಕೆ ಗುಂಡು ಗುಂಡಿಗೆ ಮಸಲ್ಸು ಸ್ಟ್ರಾಂಗ್ ಆಗಿರಬೇಕು. ಆ ಥರ ಇದ್ದರೆ ಇಷ್ಟಪಡ್ತಾರೆ. ಒಂಥರ ಪೇಷಂಟ್ ಥರ ಇರೋದನ್ನು ಯಾರೂ ಇಷ್ಟಪಡಲ್ಲ. ಅದಕ್ಕೇ ಅದಕ್ಕೆ ತಕ್ಕದಾಗಿ ನಾವು ಒಳ್ಳೆ ಫುಡ್ನ ಕೊಡಬೇಕಾಗತ್ತೆ. ಸೊ ಇವಾಗ 2 ದಿವಸದಿಂದ ಅವಳು ಹುಷಾರಾಗಿ ಓಡಾಡ್ತಾ ಇದ್ಲು ಊಟ ಮಾಡಿಕೊಂಡು. ಸರಿ, ಆ ಒಂದು ಗ್ಯಾಪಲ್ಲಿ, ಸ್ವಲ್ಪ ಗ್ಯಾಪಲ್ಲಿ ನಾನು ನನ್ನ ಒಂದು ಚೂಡಿದಾರ್ ಟಾಪ್ ಏನೈತಲ್ಲ, ಇದನ್ನು ಸ್ಟಿಚ್ ಮಾಡಿಬಿಡೋಣ. ಕ್ಲೈಂಟ್ದು ಅಂತ ಹೇಳ್ತೀನಿ ಇದು, ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಬಿಡ್ಬೇಕು. ಎಲ್ಲ ಕಂಪ್ಲೀಟ್ ಆಗಿದೆ. ಇದೊಂದೇ ಲಾಸ್ಟ್ ಇತ್ತು. ಇದನ್ನು ಕಟ್ಟಿಂಗ್ ಮಾಡಿದೆ, ಮಂಗಳವಾರನ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದೆ. ಸ್ಲೀವ್ ಅಟ್ಯಾಚ್ ಮಾಡೋದು, ಆಮೇಲೆ ಏನದು ಶೋಲ್ಡರ್ಗೆ ಪ್ರೆಸ್ ಬಟನ್ಸ್ ಬರುತ್ತಲ್ಲ, ಪ್ರೆಸ್ ಬಟನ್ ಹಾಕೋದು, ಆಮೇಲೆ ಎಮ್ಮಿಂಗ್ ಮಾಡೋದು. ಆಮೇಲೆ ಬ್ಲೌಸ್ ಒಂದು 3-4 ಇದೆ. ಆ ಬ್ಲೌಸ್ಗೂ ಅಷ್ಟೇ ಹುಕ್ಸ್ ಹಾಕ್ಬಿಟ್ಟು ಶೋಲ್ಡರ್ದು ಒಂದು ಪ್ರೆಸ್ ಬಟನ್ನ ಹಾಕ್ಬಿಟ್ರೆ, ಎಮ್ಮಿಂಗ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗೋಯ್ತು. ಇಷ್ಟೇ ಇರೋದು, ಇನ್ನೇನು ಇಲ್ಲ ಕೆಲಸ. ಚೂಡಿದಾರ್ ಟಾಪ್ ನೋಡಿ, ಮತ್ತು ಪಲಾಜೋ ಪ್ಯಾಂಟು, ಪಂಜಾಬಿ ಪ್ಯಾಂಟು, ಇದೆಲ್ಲನೂ ತುಂಬ ಈಸಿ. ನೀವು ಒಂದು ದಿನದಲ್ಲಿ ಬೇಕಂದರೆ ಟಾರ್ಗೆಟ್ ಇಟ್ಕೊಂಡು ಒಂದು 4-5 ಬ್ಲೌಸ್ ಅಂದರೆ ಹೊಲಿದು ಬಿಡ್ಬೋದು. ಅಂದರೆ ಇಂಡಸ್ಟ್ರಿಯಲ್ ಮಷಿನ್ ಥರ ಇರಬೇಕು ನಿಮಗೆ. ಯಾವುದದು ಉಷಾ ಮತ್ತು ಮೆರಿಟಲ್ಲಿ ತುಂಬ ಒಳ್ಳೆ ದೊಡ್ಡ ಮೆಷಿನ್ಸ್ ಎಲ್ಲ ಬರುತ್ತೆ, ಅಂಬ್ರೆಲಾ ಮೆಷಿನ್ಸು, ದೊಡ್ಡ ಬಿಗ್ ಮೆಷಿನ್ಸ್ ಬರುತ್ತೆ. ಅದು ಅಂದರೆ ಇಂಡಸ್ಟ್ರಿಯಲ್ ಥರ ಇರುತ್ತೆ. ಎಷ್ಟನ್ನ ನೀವು ಬಟ್ಟೆ ಹೊಲಿದ್ರು ಅದು ಏನೂ ಪ್ರಾಬ್ಲಮ್ ಆಗಲ್ಲ ನಿಮಗೆ. ಚಿಕ್ಕ ಮೆಷಿನ್ ತೊಗೊಂಡ್ರೆ ಬರೀ ಮನೆ ಬಟ್ಟೆಗಳು ಮಾತ್ರ ಸ್ಟಿಚ್ ಮಾಡ್ಕೊಳ್ಬೋದು. ಏನಾದರೂ ಆಲ್ಟ್ರೇಷನ್ನು, ಸಣ್ಣ ಪುಟ್ಟ ಮನೆಯಲ್ಲಿ ಮಕ್ಕಳ ಬಟ್ಟೆ ಅದು ಇದು ಏನಾದರೂ ಬ್ಯಾಗ್ಗಳು ಹೊಲ್ಕೊಳ್ಳೋಕ್ಕೆ ಚಿಕ್ಕ ಮೆಷಿನ್ನು ತೊಗೋಬೋದು. ಇಲ್ಲ ದೊಡ್ಡ ಮೆಷಿನ್ನು ನಿಮಗೆ ವರ್ಕ್ಗೆ ಪ್ರೊಫೆಷ್ನಲ್ ಆಗಿ ಬೇಕು ಅಂದರೆ, ನಾನು ಅಂದ್ಕೊಂಡಿದ್ದೀನಿ ಕ್ರಾಫ್ಟ್ ಮಾಸ್ಟರ್ ಇನ್ನು ಸ್ವಲ್ಪ ದಿವಸದಲ್ಲೇ. ಆದರೆ ನೋಡೋಣ, ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ಒಳ್ಳೆಯ ದಿನ ಮುಹೂರ್ತ ನೋಡಿಬಿಟ್ಟು ಉಷಾ ಕ್ರಾಫ್ಟ್ ಮಾಸ್ಟರ್ ತೊಗೊಳ್ಬೇಕಂತ ಇದೆ ನನಗೆ ಕನಸು.
ಅದನ್ನೇ ತಗೊಳ್ತೀನಿ. ಮತ್ತು ಯಾಕೆಂದರೆ ನನಗಿವಾಗ ಸ್ಟಿಚಿಂಗ್ ಬರ್ತಾ ಇದೆ ಮತ್ತು ಕೋರ್ಸ್ ಕೂಡ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ಈ ನನಗೇನಾದರೂ ಸ್ವಲ್ಪ ತಿಳ್ಕೊಳ್ಬೇಕು ಗೊತ್ತಾಗಿಲ್ಲ ಅಂದರೆ ನಿಮಗೆ ಈವನ್ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಆ್ಯಪಲ್ಲಿ ನಿಮಗೆ ಏನಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಝೂಡೋ ಅಂತ ಬರುತ್ತೆ. ಝೂಡೋ ಟೈಲರಿಂಗ್ ಕೋರ್ಸ್, ಝೂಡೋ ಬ್ಲೌಸ್ ಸ್ಟಿಚಿಂಗ್ ಕೋರ್ಸ್, ಝೂಡೋ ಏನದು ಕುರ್ತಾ ಚೂಡಿದಾರ್ ಕುರ್ತಾ ಟಾಪ್ ಆ್ಯಂಡ್ ಬಾಟಮ್ ಸ್ಟಿಚಿಂಗ್ ಕೋರ್ಸ್ ಅಂತ ನೀವು ಅದರಲ್ಲಿ ಸರ್ಚ್ ಬಾರಲ್ಲಿ ಕೊಟ್ಟರೆ ನಿಮಗೆಲ್ಲ ಸಿಗುತ್ತೆ. ಆವಾಗ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಒಂದು ಸ್ಟಿಚಿಂಗ್ ನಿಮಗೆ ಹೆಮ್ಮಿಂಗಿಂದ ಹಿಡಿದು ಉಕ್ಸಿಂದ ಹಿಡಿದು ಎಲ್ಲ ಎ ಟು ಝೆಡ್ ಹೇಳ್ಕೊಡ್ತಾರೆ ಅದರಲ್ಲಿ. ಪ್ಲೇಸ್ಟೋರಲ್ಲಿ ತುಂಬ ಇದೆ ರೀ ಈ ಥರ ಟ್ಯುಟೋರಿಯಲ್ಸು, ಕೋರ್ಸ್ಗಳು, ಟೈಲರಿಂಗ್ ಕೋರ್ಸ್ಗಳು, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳು. ಅದರಲ್ಲಿ ಕೂಡ ನೀವು ಇವನ್ ಮಾಡ್ಬೋದು. ಯಾರಿಗೆ ಹೊರಗಡೆ ಹೋಗೋಕ್ಕೆ ಟೈಮ್ ಇಲ್ಲ, ಮನೆ ಕೆಲಸ ಮಾಡಿಕೊಂಡು 1 ಅವರ್ ನೋಡಿಬಿಟ್ಟು ಏನೋ ಒಂದು ಹಳೆ ಬಟ್ಟೆನಲ್ಲಿ ಕಲ್ತ್ಕೋಬಹುದು ಅನ್ನೋರು, ಇಲ್ಲ ಫೀಸ್ ಅಷ್ಟೊಂದು ಕೊಡೋಕ್ಕೆ ನಮ್ಮ ಕೈಲಿ ಆಗಲ್ಲ, ಬೇಡ ಒಂದು ಮಷಿನ್ನೇ ತೊಗೊಂಡು ಇಟ್ಕೋಬೋದು ಅನ್ನೋದಾದರೆ ನೀವು ಒಂದು ಸೆಕೆಂಡ್ ಹ್ಯಾಂಡಲ್ ಮಷಿನ್ ತೊಗೊಂಡು ಬಂದು ಪ್ಲೇಸ್ಟೋರಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಬಟ್ಟೆ ಹೊಲಿಯೋದನ್ನು ಮನೆಯಲ್ಲೇ ಕಲ್ತ್ಕೊಂಡು ನಿಮ್ಮ ಸೇವಿಂಗ್ಸು, ನಿಮ್ಮ ದುಡ್ಡು ನಿಮ್ಮ ಕೈಲಿರುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ. ಅದನ್ನೇ ಹೇಳಿದ್ನಲ್ಲ ನೋಡಿ, ಇದು ನೆಕ್ ಪ್ಯಾಟರ್ನ್ ಈ ಥರ ಇದೆ. ರೆಡಿ ಟು ಸ್ಟಿಚ್ ಡ್ರೆಸ್ ಮೆಟೀರಿಯಲ್ಲು. ಬಾರ್ಡ್ರ್ ಕೂಡ ಅಟ್ಯಾಚ್ ಮಾಡಿಬಿಟ್ಟೆ, ಬಾರ್ಡ್ರ್ ಕೆಳಗಡೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ತೀನಿ. ಇನ್ನೇನು ಸ್ಲೀವ್ ಒಂದು ನೋಡಿಬಿಟ್ಟು ಅದು ಏನು ಯಾವ ಥರ ಬರುತ್ತೆ, ಮೆಗಾ ಸ್ಲೀವ್ಸ್ ಬಟ್ಟೆ ಇದೆಯಾ ಏನು ನೋಡಿಬಿಟ್ಟು ಹಾಕಬೇಕು ಅಷ್ಟೇ. ಸೊ ಹೀಗೆ ನೋಡಿ, ಒಂದು ಕಡೆ ನಾಯಿ ಮರಿನೂ ನೋಡ್ಕೊಳ್ಬೇಕು, ಒಂದು ಕಡೆ ಮನೆ ಕೆಲಸ, ಅಡುಗೆ ಮತ್ತು ಪೂಜೆಗಳು, ಹಬ್ಬಗಳು ಮತ್ತು ಬಟ್ಟೆ ಹೊಲಿಯೋದು ಎಲ್ಲ ಮಾಡಬೇಕು ಅಂದರೆ ಮಾಡಲೇಬೇಕು. ಮನಸ್ಸಿದ್ರೆ ಮಾರ್ಗ. ಒಂದೇ ಇದರಲ್ಲಿ ನಾವು ಕೂತ್ಕೊಂಡ್ರೆ ಆಗೋದಿಲ್ಲ. ಇವಾಗಿನ ಕಾಲದಲ್ಲಿ ಖರ್ಚುಗಳು ಹೇಗಿದೆ ಅಂತ ಬೆಂಗಳೂರಲ್ಲಿ, ಅದೂ ಬೆಂಗಳೂರು ಜೀವನ, ಬಾಡಿಗೆಗಳು, ಬೆಂಗಳೂರು ಲೈಫ್ ಸ್ಟೈಲು ಹೇಗಿದೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ. ಎಂಥ ಒಂದು ಪಾಪ ಒಂದು ಮಿಡ್ಲ್ ಕ್ಲಾಸ್ ಅವ್ರು ಇರಲಿ, ಎಲ್ಲರಿಗೂ ಅವ್ರವ್ರ ಭಾರ ಅವ್ರವ್ರಿಗಿದ್ದೇ ಇರುತ್ತೆ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತ. ಇಲ್ಲಿ ಎಷ್ಟು ದುಡಿದ್ರೂ ಸಾಕಾಗಲ್ಲ. ಖಾಲಿ ಕುತ್ಕೊಳ್ಳೋಕೆ ಯಾರಿಗೂ ಇಷ್ಟನೂ ಇಲ್ಲ. ಮತ್ತು ಹೇಗೆ ಟೈಮ್ ಅನ್ನೋದು ಮನಿ ನೋಡಿ, 1 ನಿಮಿಷ ಅಂದರೆ ಒಂದು 1000 ರೂಪಾಯಿ ಅಂದ್ಕೊಳ್ಳಿ, ಒಂದು 100 ರೂಪಾಯಿ ಅಂದ್ಕೊಳ್ಳಿ. ಅದಕ್ಕೆ ನಾವು ವ್ಯಾಲ್ಯೂ ಕೊಡಬೇಕು, ಟೈಮ್ಗೆ ಮಹತ್ವ ಕೊಡಬೇಕು. ಖಾಲಿ ಕುತ್ಕೊಂಡು ಟೈಮ್ನ ವೇಸ್ಟ್ ಮಾಡಬಾರ್ದು. ಏನು ದುಡಿಬೋದು, ಏನು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು. ನಾವು ಮಾತಾಡಿದ್ರು ಕೂಡ ಈವನ್ ಅದರಿಂದ ದುಡ್ಡು ಬರಬೇಕು ನಮಗೆ. ಹಾಗೆ ಒಂದು ದುಡ್ಡು ಸಂಪಾದನೆಗೆ, ಒಂದು ಬಿಸ್ನೆಸ್ಗೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ತೀನಿ. ಇದು ಬುಧವಾರ ಬೆಳಗ್ಗೆ. ರಾತ್ರಿ ನಾನು ಮಲಗೋದು ಲೇಟ್ ಆಯಿತು. ಮಂಗಳವಾರ ದಿವಸ ಸ್ಟಿಚಿಂಗ್ ಮಾಡಿ ಮಲಗೋದೇ ಲೇಟ್ ಆಯಿತು. ಅಡುಗೆ ಮನೆಯಲ್ಲಿ ಅಡುಗೆ ಪಾತ್ರೆಗಳ್ನ ಯಾವುದೂ ನೋಡೋಕ್ಕೆ ಹೋಗಲಿಲ್ಲ ನಾನು. ಎಲ್ಲ ಮುಚ್ಚಿಟ್ಬಿಟ್ಟು ಹಾಗೆ ಹೋಗಿ ಮಲ್ಕೊಂಡೆ. ನನ್ನ ಊಟದ ತಟ್ಟೆ ಮಾತ್ರ ಒಂದು ತೊಳೆದು ಹಾಕಿದ್ದೆ ಅಷ್ಟೇ, ಬಿಟ್ಟರೆ ಪಾತ್ರೆ ಎಲ್ಲ ಹಾಗೆ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ಎಲ್ಲ ಫಸ್ಟು ಕಿಚನ್ ಕಿಚನ್ ಪ್ಲ್ಯಾಟ್ಫಾರ್ಮ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಸ್ಟವ್ನು ಒರೆಸ್ಕೊಳ್ತೀನಿ, ಪಾತ್ರೆ ಎಲ್ಲ ತೊಳೆದು ಹಾಕ್ಕೊಳ್ತೀನಿ. ಆಮೇಲೆ ಅಡುಗೆ ಮಾಡ್ತೀನಿ. ಅಡುಗೆ ಏನು ಮಾಡ್ತೀನಿ ಬುಧವಾರ ದಿವಸ ಅಂದರೆ ಚಪಾತಿ, ಬೀನ್ಸ್ ಪಲ್ಯ, ಬೇಳೆ ಸಾಂಬಾರು, ಬೇಳೆ ಟೊಮೊಟೊ ಸಾಂಬಾರು, ಅನ್ನ, ಇಷ್ಟು ಮಾತ್ರ ಮಾಡ್ತೀನಿ. ಸಾಕು. ಇನ್ನು ನೋಡಿ, ಎಲ್ಲ ಕಂಪ್ಲೀಟ್ ಕೆಲಸಗಳು ಮುಗಿಸೋದು. ಆಮೇಲೆ ಬಾಲ್ಕನಿ ಕ್ಲೀನಿಂಗ್ ಮಾಡಬೇಕು ಇವತ್ತು ಬುಧವಾರ ದಿವಸ. ಮನೆ ಕ್ಲೀನಿಂಗು, ಬಾಲ್ಕನಿ ಕ್ಲೀನಿಂಗು, ಇದೆಲ್ಲ ಮಾಡಿಕೊಂಡು ಮಧ್ಯದಲ್ಲಿ ಬಟ್ಟೆಗಳ್ನ ಸ್ವಲ್ಪ ಹೊಲ್ಕೊಂಡು ನಮ್ಮ ಈಶಾನ್ಯ ಕಡೆನೂ ಗಮನ ಇಟ್ಕೊಂಡು ಎಲ್ಲ ಕೆಲಸನೂ ಮಾಡ್ತಾ ಇರ್ತೀನಿ. ಖುಷಿ ಆಗುತ್ತೆ. ಅದಕ್ಕೇ ನಾನು ಯಾವ ವಿಷಯದ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಟೆನ್ಷನ್ ಮಾಡ್ಕೊಳ್ಳಲ್ಲ. ಅದರಿಂದ ಆರೋಗ್ಯ ಹಾಳಾಗುತ್ತೆ. ಆಮೇಲೆ ಆರೋಗ್ಯ ಹಾಳಾದರೆ ನೋಡ್ಕೊಳ್ಳೋರು ಫಸ್ಟು ಯಾರೂ ಇಲ್ಲ. ಚೆನ್ನಾಗಿದ್ರೇ ಒಂದೊಂದು ಸಾರಿ ಏನೋ ಒಂದೊಂದು ಬೇಜಾರು ಬಂದ್ರೂ ಯಪ್ಪ ಆರೋಗ್ಯ ಕೆಡಿಸ್ಕೊಳ್ಬಾರ್ದಪ್ಪ, ನೋಡ್ಕೊಳ್ಳೋರಿಲ್ಲದೆ ಹೋದರೆ ಮೊದಲೇ ನೋಡ್ಕೊಳ್ಳೋರಿಲ್ಲ. ಒಂದು ಗ್ಲಾಸ್ ಕಾಫಿ ಬೇಕಂದ್ರೂ ನಾನೇ ಮಾಡ್ಕೊಂಡು ಕುಡಿಬೇಕು ಅದಕ್ಕೆ ಅರ್ಧ ಭಯ ಆಗುತ್ತೆ. ಆರೋಗ್ಯ ಚೆನ್ನಾಗಿರಬೇಕು, ಕೆಲಸ ಮಾಡಬೇಕು ಅಷ್ಟೇ. ಏನೋ ಒಂದು ಬಂದರೆ ತಲೆನೋವು, ಜ್ವರ, ಅದು ಮಾಮೂಲಿ ಬಿಡಿ, ಅದೇನು ಅಂಥ ದೊಡ್ಡ ವಿಷಯನಲ್ಲ. ಮನುಷ್ಯ ಅಂದಮೇಲೆ ಸಹಜ, ಅದು ನಾರ್ಮಲ್ ಬರೋದು. ಮಳೆ ಬಂದಾಗ ಚಳಿ ಆದರೆ ನೆಗಡಿ ಆಗುತ್ತೆ, ನೀರು ಚೇಂಜ್ ಆದಾಗ ನೆಗಡಿ ಆಗುತ್ತೆ, ಇದೆಲ್ಲ ಕಾಮನ್ನು. ಬಟ್ ಯಾವುದೇ ವಿಷಯಕ್ಕೂ ಚಿಂತೆ ಮಾಡ್ದಲೇ ಮುಂದೆ ನಡ್ಕೊಂಡು ಹೋಗಬೇಕು. ದೋಣಿನ ನಿಲ್ಲಿಸ್ದಲೇ ದೋಣಿನ ಓಡಿಸ್ಕೊಂಡು ಹೋಗಬೇಕು, ನಡೆಸ್ಕೊಂಡು ಹೋಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿರೋದು ಹಾಗೆಯೇ. ಸೊ ಸುಮ್ಮನೆ ಖಾಲಿ ಕೂತ್ಕೊಂಡ್ರೂ ಟೈಮ್ ವೇಸ್ಟ್ ಆಗುತ್ತೆ. ಸ್ವಲ್ಪ ದುಡಿದ್ರೆ ಐಡಿಯಾಗಳು ತಿಳ್ಕೊಳ್ಬೇಕು, ಹೇಗೆ ದುಡಿಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಒಂದು 4 ಕಾಸು ಸಂಪಾದನೆ ಮಾಡಿ ಒಂದು ಸ್ವಲ್ಪ ಸೇವಿಂಗು, FD RD ಅಂತ ಇಡಬೇಕು. ಎಲ್ಲೋ ಒಂದು ಸ್ವಲ್ಪ ಭೂಮಿನ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಜೀವನದಲ್ಲೇ ಮುಂದೆ ಹೋಗೋದಕ್ಕೆ, ಲೈಫ್ನ ಇಂಪ್ರೂವ್ ಮಾಡೋದಕ್ಕೆ. ಮಕ್ಕಳು ಮಲ್ಕೊಂಡಿದ್ದಾರೆ. ರಾಯಲ್ ಕೆನನ್ನು ಸರಳಾಗಿ ತಿನ್ನಿಸಿದೆ ಅವಳಿಗೆ.
ರಾತ್ರಿ ಮತ್ತೆ 2:30 3 ಗಂಟೆಗೆ ಒಂದು ಸಾರಿ ಎದ್ದು ತಿನ್ನಿಸ್ದೆ. ಹಾಲು ಕುಡಿಸ್ತಾ ಇರ್ತಾಳೆ, ಹೊಟ್ಟೆ ಹಸಿವೆ ಆಗುತ್ತೆ. ಇವಾಗ ಇಲ್ಲಿ ಕೂತ್ಕೊಂಡು ನೋಡ್ತಾ ಇರಬೇಕು. ನೋಡಿ ಇವಾಗ ಎದ್ದು ಹೋದ್ಲಾ, ಇವೆಲ್ಲಾದರೂ ಓಡೋಗ್ಬಿಡ್ತವೇನೋ ಅಂತ ಚೆಕ್ ಮಾಡಬೇಕು. ಅಲ್ಲಿ ಹೋಗ್ತವೆ ಇಲ್ಲಿ ಹೋಗ್ತವೆ ಅಂತ ಚೆಕ್ ಮಾಡಬೇಕು. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಇದನ್ನು ಹತ್ಕೊಂಡು ಬರ್ತವೆ, ಇದ್ರ ಮೇಲೆ ಹಿಂಗೆ ಬರ್ತವೆ ಎಲ್ಲ ನೋಡೋದು. ಕೆಲಸ ಮಾಡಿಕೊಂಡು ಅಡುಗೆ ಮನೇಲಿ ಕೆಲಸ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡು ಅವಾಗವಾಗ ಬಂದು ಚೆಕ್ ಮಾಡ್ತಾ ಇರಬೇಕು. ಇಲ್ಲ ಎಷ್ಟು 5 ಇದ್ದಾವೆ, ಇಲ್ಲಿ ಈ ಸೈಡ್ ಇಲ್ಲಿ ಇಲ್ಲಿ 2 ಇದ್ದಾವೆ, ಇಲ್ಲಿ 2 ಇದ್ದಾವೆ, ಮತ್ತು ಇಲ್ಲಿ 5 ಮರಿಗಳಿದ್ದಾವೆ. ಫುಲ್ ಎಲ್ಲ ಅಲ್ಲಿ ನೋಡಿ ಬಟ್ಟೆ ಇಟ್ಟಿದ್ದೀನಿ, ಇಲ್ಲಿ ಬಟ್ಟೆ ಇಟ್ಟಿದ್ದೀನಿ. ಆ ಸಂದಿನಲ್ಲಿ ಹೋಗ್ಬಿಡ್ತವೆ, ದೂರ್ಕೊಳ್ತವೆ. ಹಿಂಗೆ ಎಲ್ಲನೂ ಒಂಚೂರು ಗ್ಯಾಪ್ ಇದ್ದರೆ ಸಾಕು, ಸಂದಿನಲ್ಲಿ ಹೋಗಿ ದೂರ್ಕೊತವೆ. ಕೇಳಿಸ್ತಾ ಇದೆ ಸೌಂಡು? ಹಿಂಗಿದೆ ಕೆಲಸ, ಸೂಪರ್ ಕೆಲಸ. ಎದ್ದು ಹೋದ್ಲಾ, ಅಲ್ಲಿ ಸ್ವಲ್ಪ ವಾಕ್ ಮಾಡಿಬಿಟ್ಟು ತಣ್ಣಗೆ ನೆಲದ ಮೇಲೆ ಒಂದು 10 ನಿಮಿಷ ಮಲ್ಕೊಂಡು, ಇದು ಬಿಸಿ ಇರುತ್ತಲ್ಲ, ಇದು ಬೆಚ್ಚಗಾಗುತ್ತಲ್ಲ ಬೆಡ್ಡು, ಉರಿ ಬಂದುಬಿಡುತ್ತೆ ಬಾಡಿ ಅವಳಿಗೆ ತಣ್ಣಗಿರಬೇಕು. ಆ ಬ್ರೀಡ್ ತಂಪಿರಬೇಕು, ಅದಕ್ಕೆ AC ಇರಬೇಕು, ಇದಕ್ಕೆ ಹೀಟ್ರ್ ಇರಬೇಕು. ರೂಮ್ ಹೀಟ್ರು ಆನ್ ಮಾಡಿರ್ತೀನಿ. ಇವಾಗ ಮತ್ತೆ ಹತ್ಬಿಟ್ಟು ಬಂದು ಇಲ್ಲಿ ಮಲ್ಕೊತಾಳೆ ಆರಾಮಾಗಿ. ನಮ್ಮ ಇನ್ಕಮ್ ಸೋರ್ಸ್ ಏನಿದೆ ಮತ್ತು ಎಕ್ಸ್ಪೆನ್ಸ್ ಹೇಗಿದೆ, ಎರಡೂ ಬ್ಯಾಲೆನ್ಸ್ ಸರಿಯಾಗಿ ಆಗ್ತಾ ಇದೆಯಾ, ಏನಾದರೂ ಸೇವಿಂಗ್ಸ್ ಮಾಡ್ತಾ ಇದ್ದೀವಾ, ಏನಾದರೂ ಒಂದು FD ಮಾಡ್ತಾ ಇದ್ದೀವಾ, RD ಮಾಡ್ತಾ ಇದ್ದೀವಾ, FDನಲ್ಲಿ ಅಮೌಂಟ್ ಇದ್ದರೆ ಎಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ, ಮತ್ತು ಸೇಫ್ಟಿ ಇದೆಯಾ FDಗೆ. ಯಾವುದೋ ಒಂದು ಬ್ಯಾಂಕಲ್ಲಿ 1 to ಡಬಲ್ ಬರುತ್ತೆ ಅಂತ ಅದರಲ್ಲಿ ಇಟ್ಬಿಟ್ಟು ಆಮೇಲೆ ಬರೋ ದುಡ್ಡನ್ನು ಕಳ್ಕೊಳ್ಳೋದು ಮೂರ್ಖತನ. ಆಮೇಲೆ ಸೇಫ್ಟಿ ಫಸ್ಟ್ ಇರಬೇಕು ಅಂದರೂ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿನೇ ಒಂದು FD ಅನ್ನೋದನ್ನ ಮಾಡಬೇಕು. ಸಣ್ಣ ಪುಟ್ಟದಾಗಿ RD ಅಕೌಂಟ್ನ ಓಪನ್ ಮಾಡಬೇಕು. ಪೋಸ್ಟ್ ಆಫೀಸಲ್ಗಳು ಕೂಡ ಸ್ಕೀಮ್ಸ್ ಸಾಕಷ್ಟು ಇರುತ್ತೆ. ಮತ್ತು PFದು ಅದನ್ನೂ ಕೂಡ ಸೇವಿಂಗ್ಸು ಪೋಸ್ಟ್ ಆಫೀಸಲ್ಲಿ ಇರುತ್ತೆ. ಸೊ ಈ ಥರ ಎಲ್ಲ. ಮತ್ತು ಫಸ್ಟು ಖರ್ಚು ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಅದು ಬೇಡ, ಆದರೆ ಇನ್ಕಮ್ ಮಾತ್ರ ಅದಕ್ಕೆ ಅನುಗುಣವಾಗಿ, ಅಂದರೆ ಖರ್ಚು ಇವಾಗ ಜಾಸ್ತಿ ಆಗ್ತಾ ಇದೆ ಅಂದರೆ ಅದ್ರ ಬದಲಾಗಿ ನಾವು ಇನ್ಕಮ್ನ ಜಾಸ್ತಿ ಮಾಡ್ಕೊಳ್ಬೇಕು. ಅದಕ್ಕೆ ದಾರಿಗಳನ್ನ ಹುಡ್ಕೊಳ್ಬೇಕು. ಯಾವ ಥರ ನಾವು ಏನು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಇದೆ, ಯಾವ ಥರ ನಾವು ದುಡ್ಡನ್ನ ಇನ್ನೂ ಕಡಿಮೆ ಖರ್ಚನ್ನ ಮಾಡೋಕ್ಕೆ ಸಾಧ್ಯ ಇದೆ, ಖರ್ಚನ್ನ ತಡೆ ಹಿಡಿಬೋದಾ, ಇಲ್ಲ ಇನ್ಕಮ್ನ ಜಾಸ್ತಿ ಮಾಡ್ಕೋಬೋದಾ, ಇದನ್ನು ಎರಡೂ ನೀಟಾಗಿ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಸ್ಟ್ಯಾಂಡರ್ಡ್ ಲೈಫ್ನ ನಾವು ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು.